ನಮ್ಮ ವಿಧಾನಸೌಧದ ಮೇನ್ ನೂತನ ದ್ವಾರದ ಈ ಒಂದು ಬಾಗಿಲನ್ನು ನಾನು ಕೈಗಾರಿಕೆ ನಿಗಮದ ಅಧ್ಯಕ್ಷನಾಗಿ ನಮ್ಮ ಸಂಸ್ಥೆಯಿಂದ ಆಗಿರುವಂಥದ್ದು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ MD ವೆಂಕಟೇಶ್ ಅವರಿದ್ದಾರೆ, ನಮ್ಮ ಶ್ರೀಧರ್ ಅವರಿದ್ದಾರೆ, ಮತ್ತು ಅದನ್ನು ಮಾಡಿರುವಂಥ ಏನು ಇವತ್ತು ಕೆತ್ತನೆ ಮಾಡಿರುವಂಥ ನಮ್ಮ ಶ್ರೀಧರ್ ಅಲಿ ಖಾನ್ ಅವರಿದ್ದಾರೆ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಮತ್ತು PW ಇಲಾಖೆಯವರಿದ್ದಾರೆ. ಇದನ್ನು ನಮ್ಮ ನಿಗಮದಿಂದ ಸುಮಾರು 83 ಲಕ್ಷಕ್ಕೆ ಇದಕ್ಕೆ ಈ ಡೋರನ್ನು ಮಾಡಿದ್ದೀವಿ. ಮತ್ತು ಫ್ರಂಟ್ ಡೋರನ್ನು ಸಹ ನಮ್ಮ ನಿಗಮದಿಂದಲೇ ಮಾಡಿರೋದು. ಹಿಂದುಗಡೆ ಡೋರಿಗೂ ಸೇರಿ ಒಟ್ಟು 2,75 ಲಕ್ಷಕ್ಕೆ ಈ ಒಂದು ಸ್ಯಾಂಕ್ಷನ್ ಆಗಿದೆ. ಅದರಿಂದ ಉತ್ತಮವಾದಂಥ ಕೆತ್ತನೆ ಮಾಡಿರೋದು ಮೈಸೂರಿನವರಾದಂಥವರು ಇವರು ಇವರು ಮಾಡಿರೋದು ನಮ್ಮ MD ಅವರು ಮತ್ತು ಶ್ರೀಧರ್ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದೀವಿ. ಬಹುಶಃ ನಮ್ಮ ಕೈಗಾರಿಕೆ ನಿಗಮದಿಂದ ಎಲ್ಲ ಆಫೀಸುಗಳಿಗೆ ಮತ್ತು ಕೆಲವೊಂದು ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೂ ಸಹ ನಾವು ಮಾಡಿಕೊಡ್ಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಕೆಲವರನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ಆದರೆ ಸರ್ಕಾರದಲ್ಲೂ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲ ಇಲಾಖೆಗಳು ಸಹ ನಮ್ಮ ಇಲಾಖೆ ಏನೇನಿದೆ ಅವರೆಲ್ಲರೂ ಸಹ ನಮ್ಮ ಕೈಗಾರಿಕೆ ನಿಗಮದಿಂದಲೇ ಮಾಡಿಸ್ಕೋಬೇಕಂತ ಸರ್ಕಾರದ ಸುತ್ತೋಲೆನೂ ಇದೆ. ಹಾಗಾಗಿ ಕೆಲವರು ಮಾಡಿಸ್ಕೊಳ್ತಾ ಇದ್ದಾರೆ, ಕೆಲವರು ಮಾಡಿಸ್ಕೊಳ್ತಿಲ್ಲ. ಮುಖ್ಯಮಂತ್ರಿಗೆ ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಇಲಾಖೆ ನಮ್ಮ ಏನು ನಿಗಮದಿಂದ ಎಲ್ಲ ಇಲಾಖೆಗಳಿಗೂ ಹೋಗಬೇಕು, ಎಲ್ಲ ಫರ್ನಿಚರ್ಸು ಈ ಥರ ಎಲ್ಲ ಮೂಲ ಸೌಕರ್ಯಗಳು ಅಂತ ಹೇಳಿದ್ದೀವಿ. ಎಲ್ಲ ಇಲಾಖೆಗಳ ಡಿಪಾರ್ಟ್ಮೆಂಟ್ಗಳ ಬಾಗಿಲೆಲ್ಲ ಚೇಂಜ್ ಮಾಡಬೇಕಂತ ಅಲ್ಲಲ್ಲ, ಫರ್ನಿಚರ್ಸ್ ಹೊಸ ಬಾಗಿಲು ಬೇಡ, ಯಾವ್ದು ಬಾಗಿಲು ಚೇಂಜ್ ಮಾಡೋದು ಬೇಡ. ಫರ್ನಿಚರ್ಸನ್ನು ಆಮೇಲೆ ಡೆಸ್ಕು ಮತ್ತು ಬೆಂಚ್ಗಳನ್ನು ಸಹ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೊಡಬೇಕು ಅಂತ ಹೇಳ್ತಾ ಇರೋದು. ಈ ಸಂಸ್ಥೆ ಉಳಿಬೇಕಾದ್ರೆ ನಮ್ಮ ಸರ್ಕಾರದ ಇಲಾಖೆ ಎಲ್ಲ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ. ನಾವು ಕೊಡ್ತೀವಿ, ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಡೋಕೆ ನಾವು ತಯಾರಿದ್ದೀವಿ. ಅವ್ರು ಕೊಡೋದೊಂದು ಮಾಡಿಕೊಡ್ಬೇಕಷ್ಟೇ. ಅದಕ್ಕೆಲ್ಲ ಇಲಾಖೆಯ ಸಂಬಂಧಪಟ್ಟಂತೆ ಮೈಸೂರು ರೋಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ನಾವು ಮಾಡಿಕೊಡ್ತೀವಿ. ನಾವು ಭಾಳ ಸುಂದರವಾಗಿ ಬಂದಿದೆ. ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ.